ಏನಾದರೂ ನಮ್ಮ ಒಂದು ಸಬ್ಸ್ಕ್ರೈಬರು ನಿಮಗೆ ಫೋನ್ ಮಾಡಿ ಏನಾದರೂ ಬುಕ್ಕಿಂಗ್ ಗಿಕ್ಕಿಂಗ್ ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ? ಆಫರ್ ಅಂದರೆ ಅವರು ಆಕ್ಸೆಸರೀಸ್ ಫ್ರೀಯಾಗಿ ಕೊಡ್ತೀವಿ. ಇಲ್ಲಾಂದ್ರೆ ಆಕ್ಸೆಸರೀಸ್ ಬೇಡ ಅಂತ ಅಂದ್ರೆ ಸಿಸ್ಟಮ್ಮು ಅವೆಲ್ಲ ಆಕ್ಸೆಸರೀಸ್ ಆ್ಯಡ್ ಆಗುತ್ತೆ. ಓಕೆ ಪ್ಲಸ್ ಅದು ಬೇಡ ಅಂತ ಕಮರ್ಷಿಯಲ್ DL ಇರಬೇಕು. ಕಮರ್ಷಿಯಲ್ ಬ್ಯಾಡ್ಜ್ DL ಇದೆ ಅಂದ್ರೆ ಸರ್, ಬ್ಯಾಡ್ಜ್ DL ಜೊತೆ ಇನ್ನೇನೇನು ಬೇಕು? ಇನ್ನೂ ಏನು ಅಂತಂದ್ರೆ ಅವ್ರು ಇರೋ ಒಂದು ವಿಳಾಸದ ಯಾವ್ದಾದ್ರು ಒಂದು ಪ್ರೂಫ್ ಬೇಕು ತಾನೆ? ಅಡ್ರೆಸ್ ಪ್ರೂಫ್ ಒಂದಿದ್ರೆ ಮಾಡ್ಕೊಡ್ಬೋದು. ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡು ನಿಮಗೆ ಗಾಡಿ ಲೀಟರ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದು. ಸರ್ 1 ಲೀಟರ್ ಅಂದ್ರೆ ಈಗ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತ ಸೈಡ್ ಏನಾನ ಓಡಿಸಿದ್ರೆ ಒಂದು 15 ಸಿಗುತ್ತೆ. ಓಕೆ. ಈ ನಾರ್ಮಲ್ ಆಗಿ ಲಾಂಗ್ ಏನಾನ ಓಡಿದ್ರೆ ಒಂದು 17. i6 ಇರೋ ವ್ಯತ್ಯಾಸ ಏನು ಸರ್? ಸರ್ i5 ಪಾಸಿಂಗ್ ಸರ್ ಇವಾಗ ಈ ಒಂದು ವೆಹಿಕಲ್ಗೆ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಪ್ರೆಸೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ EMI ಎಷ್ಟು ಬರುತ್ತೆ ಸರ್? ಸರ್ EMI ಏನಿಲ್ಲ ಅಂತ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಅಶೋಕ್ ಲೈಲ್ಯಾಂಡಿನ ಬಡಾ ದೋಸ್ತ್ ವೆಹಿಕಲ್ ಏನಿದೆ i6 ಹಿಂದೆ ನೀವು ನೋಡ್ತಿರ್ಬೋದು. ಈ ಒಂದು ಅದ್ಭುತವಾದ ಗಾಡಿಯ ಮಾಹಿತಿನ ತಿಳ್ಕೊಳ್ತೀವಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಗೆಳೆಯರೆ, ಈ ಒಂದು ಬಡಾ ದೋಸ್ತ್ ವೆಹಿಕಲ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಶೋಕ್ ಲೈಲ್ಯಾಂಡ್ ಸಿಬ್ಬಂದಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ಅರುಣ್ ಅಂತ, ಸಾನ್ವಿತ್ ಮೋಟರ್ಸು, ಅಶೋಕ್ ಲೈಲ್ಯಾಂಡು, ನೆಲಮಂಗಲ. ಇವರು ಏನು ಅಂತಾರೆ, ನೆಲಮಂಗಲದಲ್ಲಿರೋ ಅಶೋಕ್ ಲೈಲ್ಯಾಂಡ್ ಶೋರೂಮ್ ಏನಿದೆ ಅಲ್ಲಿ ಬಂದು ಇವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಅಶೋಕ್ ಲೈಲ್ಯಾಂಡಿನ ದೋಸ್ತ್ ಮತ್ತು ಬಡಾ ದೋಸ್ತ್ ವೇರಿಯಂಟಲ್ಲಿ ಇದೇ ಒಂದು ದೊಡ್ಡ ವೆಹಿಕಲ್ ಆಗಿರುತ್ತೆ. ಇದರ ಒಂದು ಅದ್ಭುತವಾದ ಶೇಪ್ ನೀವು ನೋಡ್ತಿದ್ದೀರಾ. ಹಾಗೆಯೇ ಗೆಳೆಯರೆ, ಮೊದಲೇದಾಗಿ ಏನು ಅಂತಂದರೆ ಹೆಡ್ಲೈಟಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂದರೆ ನೋಡ್ತಿರ್ಬೋದು, ಹೆಡ್ಲೈನ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಹ್ಯಾಲೋಜಿನ್ ಹೆಡ್ಲೈಟ್ ಆಗಿರುತ್ತೆ. ಅದ್ರ ಜೊತೆ ನಿಮಗೆ ಒಂದು ಇಂಡಿಕೇಟರ್ ಕೂಡ ಸಿಗುತ್ತೆ. ಹಾಗೆಯೇ ನೀವು ನೋಡ್ತಿರ್ಬೋದು, ಶೇಪ್ನ ಮಧ್ಯದಲ್ಲಿ ಅಶೋಕ್ ಲೈಲ್ಯಾಂಡ್ ಅಂತ ಒಂದು ನಿಮಗೆ ಲೋಗೋ ಬರುತ್ತೆ, ಪ್ಲಸ್ ಲೈಲ್ಯಾಂಡಿನ ಒಂದು ಸಿಂಬಲ್ ಕೂಡ ಬರುತ್ತೆ. ಹಾಗೆಯೇ ಈ ಒಂದು ವೆಹಿಕಲ್ನ ವಿಂಡ್ಶೀಲ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ತುಂಬಾ ಒಂದು ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್ ಸಿಗುತ್ತೆ. ಡ್ರೈವರ್ ಪ್ಲಸ್ ಕೋ ಡ್ರೈವರ್ಗೆ ವಿಸಿಬಿಲಿಟಿ ಸೂಪರಾಗೇ ಇರುತ್ತೆ. ಹಾಗೆಯೇ ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು, ಶೇಪು ಬಂದು ಈ ರೀತಿ ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಫಾಗ್ ಲ್ಯಾಂಪಿಗೆ ಸಮೇತ ಜಾಗ ಇದೆ. ಅಂತಂದರೆ ಟಾಪ್ ಎಂಡ್ ವೇರಿಯಂಟಿಗೆ ಹೋಗ್ತೀರಾ ಅಂದರೆ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಸಿಗುತ್ತೆ. ಬಟ್ ನೀವು ಲೋ ಎಂಡ್ ತಗೊಳ್ಳೋಗಿದ್ರೆ ನೀವು ಆಕ್ಸೆಸರಿಲಿ ಈ ಒಂದು ಫಾಗ್ ಲ್ಯಾಂಪ್ ಹಾಕಬೇಕಾಗಿರುತ್ತೆ. ಬೇರೆ ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡಿ, ಈ ಒಂದು ವೆಹಿಕಲ್ದು ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇರುತ್ತೆ. ನಿಮಗೆ ಡೋರಲ್ಲೇ ನಿಮಗೆ ಬಡಾ ದೋಸ್ತ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಇಲ್ಲೇ ಒಂದು ಸಣ್ಣ ಇಂಡಿಕೇಟರ್ ಕೂಡ ಬರುತ್ತೆ. ಹಾಗೆಯೇ ಸೈಡ್ ಮಿರರ್ಗೆ ಸಂಬಂಧಪಟ್ಟ ಮಾಹಿತಿ ಅಂತಂದರೆ ನೋಡ್ತಾ ಇರ್ಬೋದು, ಏನು ಅಂತಂದರೆ ಸೈಡ್ ಮಿರರ್ ಬಂದು ತುಂಬಾ ಒಂದು ಅಗಲ ಇದೆ. ಹಿಂದ್ಗಡೆಯಿಂದ ಬರ್ತಿರೋ ವೆಹಿಕಲ್ ಬಂದು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಅಪಿಯರೆನ್ಸ್ ಆಗುತ್ತೆ. ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಏನು ಅಂತಂದರೆ ಬಿಗ್ಗೆಸ್ಟ್ i6 ಅನ್ನೋ ಒಂದು ಅದ್ಭುತವಾದ ಒಂದು ಸ್ಟಿಕ್ಕರ್ ಸಿಗುತ್ತೆ. ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇದೆ. ಈ ಒಂದು ವೆಹಿಕಲ್ನ ರೇಯರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಡೆಕ್ನ ಗೇಟ್ ಬಂದು ನಾರ್ಮಲ್ ಕಮರ್ಷಿಯಲ್ ವೆಹಿಕಲ್ನ ಡೆಕ್ ಗೇಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಅದರಲ್ಲಿ ಅಶೋಕ್ ಲೈಲ್ಯಾಂಡ್ ಅನ್ನೋ ಒಂದು ಪಂಚಿಂಗ್ ಬರುತ್ತೆ. ನಿಮಗೇನು ಅಂತಂದರೆ ಫ್ಯಾಕ್ಟ್ರಿಯಿಂದನೇ ಇಲ್ಲೊಂದು ರಿಫ್ಲೆಕ್ಟರ್ ಸ್ಟಿಕ್ಕರ್ ಕೂಡ ಸಿಗುತ್ತೆ. ಹಾಗೆಯೇ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ, ಇಲ್ಲಿ 1 2 3 ರಿವರ್ಸ್ ಸೆನ್ಸರ್ ಕೂಡ ಬರುತ್ತೆ. ಹಾಗೆಯೇ ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟೈಲ್ ಲ್ಯಾಂಪಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಕಂಪ್ಲೀಟ್ಲಿ ಹ್ಯಾಲೋಜಿನ್ ಟೈಲ್ ಲ್ಯಾಂಪ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ LED ಬರಲ್ಲ. ಹಾಗೆಯೇ ಕೂಡ ನಿಮಗೆ ಒಂದು ಸ್ಟೆಪ್ನಿ ಕೂಡ ಬರುತ್ತೆ. ಸೊ ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ನ ರೇಯರ್ ವ್ಯೂ ಬಂದು ಈ ರೀತಿ ಇದೆ. ಗೆಳೆಯರೆ, ಏನು ಅಂತಂದರೆ ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ, ಅದರ ಡೆಕ್ ಸೈಜ್ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಆ ಒಂದು ವಿಚಾರವಾಗಿ ನಮ್ಮ ಒಂದು ಈ ಒಂದು ಅಶೋಕ್ ಲೈಲ್ಯಾಂಡ್ ಸಿಬ್ಬಂದಿ ಏನಿದ್ರೆ ಅವ್ರ ಜೊತೆ ಮಾತಾಡ್ತಾನೆ. ಸರ್, ಈ ಒಂದು ವೆಹಿಕಲ್ದು ಡೆಕ್ಕದು ಲೆಂತ್ ಎಷ್ಟಿದೆ ಸರ್? ಸರ್ ಇದರೊಳಗೆ ಲೆಂತ್ ಬಂದು 10.8 ಇದೆ, ವಿಡ್ತ್ ಬಂದು 6 ಇದೆ. ಅಂದರೆ ಇದು ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್ ವೇರಿಯಂಟಲ್ಲೇ ದೊಡ್ಡ ಗಾಡಿ ಇದು. ಸರ್, ಇದ್ರದ್ದು ಪಾಸಿಂಗ್ ಏನಿದೆ ಸರ್? ಸರ್ ಪಾಸಿಂಗ್ ಬಂದು 2567 ಇದೆ. 2567 kg ಪಾಸಿಂಗ್. 2567 kg ಪಾಸಿಂಗ್ ಇರುತ್ತೆ. ಸೊ 2500 ಅಂದರೆ ನಮ್ಮ ಒಂದು ಗ್ರಾಹಕರೇನಿದ್ದಾರೆ ಅವರು ಬಂದು 3.5 ಟನ್ ಅಂತ ಆರಾಮಾಗಿ ಹಾಕ್ತಾರೆ. ಈ ಒಂದು ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ ಯಾವುದೇ ಇರಲಿ, ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ಏನು ಅಂತಂದರೆ ಟೈರ್ ಇನ್ಫಾರ್ಮೇಷನ್ ಪ್ಲಸ್ ಸಸ್ಪೆನ್ಷನ್ ಇನ್ಫಾರ್ಮೇಷನ್. ಸರ್, ಈ ಒಂದು ವೆಹಿಕಲ್ಗೆ ಯಾವ ಸೈಜ್ ಟೈರ್ ಬರುತ್ತೆ? ಸರ್ ಸೈಜ್ ಬಂದು ಇದು 15 ಇಂಚಸ್ ಬರುತ್ತೆ. ರೇರ್ ಸೈಡು ರೇರ್ ಎರಡು ಕೂಡ 15 ಇಂಚಸ್ ಬರುತ್ತೆ. ಓಕೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ಗೆ ಸಸ್ಪೆನ್ಷನ್ ಸಂಬಂಧಪಟ್ಟ ಮಾಹಿತಿ. ಸರ್, ಇದರಲ್ಲಿ ಯಾವುದು ಬ್ಲೇಡ್ ಸಸ್ಪೆನ್ಷನ್? ಫ್ರಂಟಿಗೆ 5 ಬ್ಲೇಡ್ ಬರುತ್ತೆ. ಹಾಗೆ ರೇರ್ ಸೈಡ್ ಸೊ ರೇರ್ ಸೈಡಲ್ಲಿ ನೋಡ್ಬೋದು ಟೋಟಲ್ ಆಗಿ 8 ಬ್ಲೇಡ್ ಬರುತ್ತೆ. ಸೊ ಇದು ವೆಹಿಕಲ್ಗೆ ಏನು ಅಂತಂದರೆ ಬ್ಲೇಡ್ ಸಸ್ಪೆನ್ಷನ್ ಬರುತ್ತೆ. ಈ ಒಂದು ಬ್ಲೇಡ್ ಸಸ್ಪೆನ್ಷನ್ ಏನು ಅಂತಂದರೆ ನೀವು ಹೆವಿ ಲೋಡ್ನ ಲಿಫ್ಟ್ ಮಾಡೋಕ್ಕೆ ಪ್ಲಸ್ ಹೆವಿ ಲೋಡ್ನ ಕ್ಯಾರಿ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಇನ್ನೊಂದೇನು ಅಂತಂದರೆ ಲೋಡ್ ಹಾಕಿದ್ಮೇಲೆ ಈ ಒಂದು ಸಸ್ಪೆನ್ಷನ್ ಏನಿದೆ ಆ್ಯಕ್ಷನ್ ಅನ್ನೋದು ತುಂಬ ಚೆನ್ನಾಗಿ
ಕೊಡ್ತಾ ಇರುತ್ತೆ. ಸೊ ನಿಮಗೇನು ಅಂತಂದರೆ ಸಣ್ಣ ಒಂದು ಗುಂಡಿಗೆ ಹಾಕಿದಾಗಲೂ ಗಾಡಿ ಬಂದು ತುಂಬ ಒಂದು ಗುದ್ದೋದು ಆಗಲ್ಲ. ಆದರೆ ಒಂದೇ ಒಂದು ಡಿಸಡ್ವಾಂಟೇಜ್ ಈ ಒಂದು ಸಸ್ಪೆನ್ಷನ್ ಏನು ಅಂತಂದರೆ ಖಾಲಿ ಗಾಡಿ ಇದ್ದಾಗ ಸಣ್ಣ ಗುಂಡಿಗೆ ಹಾಕಿದ್ರೆ ಎತ್ತಾಕುತ್ತೆ. ಅಂದರೆ ಏನು ಅಂತಂದರೆ ಸ್ಟ್ರಾಂಗ್ ಆಗಿರುತ್ತೆ, ಏನು ಅಂತ ತೊಂದರೆ ಆಗಲ್ಲ. ಬಟ್ ಗಾಡಿ ಓಡಿಸ್ತಿರೋರನ್ನ ಸ್ವಲ್ಪ ಎತ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಈ ಒಂದು ಸಸ್ಪೆನ್ಷನಲ್ಲಿ ಇದು ತುಂಬಾ ಈ ಒಂದು ಸಸ್ಪೆನ್ಷನ್ ಏನಾದರೂ ಪ್ರಾಬ್ಲಮ್ ಬಂದರೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಎಲ್ಲ ತುಂಬಾ ಈಸಿಯಾಗಿ ಆಗುತ್ತೆ. ಪ್ಲಸ್ ಏನು ಅಂತಂದರೆ ಯಾವುದೇ ಒಂದು ಕಾರ್ನರ್ಗೆ ಹೋದರೂ ಈ ಒಂದು ಸಸ್ಪೆನ್ಷನ್ನ ರಿಪೇರೇಬಲ್ ಮಾಡ್ಬೋದು. ಅದೇ ಈ ಒಂದು ಸಸ್ಪೆನ್ಷನ್ನ ಯೂಸೇಜು. ಈ ಒಂದು ವೆಹಿಕಲ್ನ ಏರ್ ಇಂಟೇಕ್ ಬಂದು ಮೇಲೆ ಇದೆ. ಸೊ ಏರ್ ಇಂಟೇಕ್ ಮೇಲಿರೋ ಕಾರಣ ಇನ್ ಕೇಸ್ ಏನಾದ್ರು ಫ್ಲಡ್ ಟೈಮಲ್ಲಿ ನೀವೇನಾದ್ರು ಗಾಡಿನ ಪಾಸ್ ಮಾಡಬೇಕು ಅಂತಿದ್ರೆ ಏರ್ ಇಂಟೇಕ್ ಮೇಲಿರೋ ಕಾರಣ ಗಾಡಿ ಬಂದುಬಿಟ್ಟು ನಿಮ್ಮ ಒಂದು ದಾರಿ ಮಧ್ಯದಲ್ಲಿ ಆಫ್ ಆಗೋದೇನಾಗಲ್ಲ. ಹಾಗೆಯೇ ಬಹುಮುಖ್ಯವಾದ ಒಂದು ಮಾಹಿತಿ ಏನು ಅಂತಂದರೆ ಚಾಸಿ. ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ಗೆ ಲ್ಯಾಡರ್ ಚಾಸಿ ಬರುತ್ತೆ. ಈ ಒಂದು ಲ್ಯಾಡರ್ ಚಾಸಿಯ ಸ್ಪೆಷಾಲಿಟಿ ಏನು ಅಂತಂದರೆ ನೋಡಿ ಗೆಳೆಯರೆ, ಯಾವುದೇ ಒಂದು ರಫ್ ಟೆರೇನ್ ಇಲ್ಲಿ ಲ್ಯಾಡರ್ ಚಾಸಿ ಬಂದ್ಬಿಟ್ಟು ಚಾಂಪಿಯನ್ ಅಂತಲೇ ಹೇಳ್ಬೋದು. ಈ ಒಂದು ಲ್ಯಾಡರ್ ಚಾಸಿ ಇದೆಯಲ್ಲ, ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ ಈ ಒಂದು ಲ್ಯಾಡರ್ ಚಾಸಿನೇ ಯೂಸ್ ಮಾಡೋದು. ಯಾಕೆ ಅಂತಂದರೆ ಯಾವುದೇ ಒಂದು ರಿಜಿಡ್ ಆಗಿರೋ ರಫ್ ಯೂಸ್ ಆಗಿರೋ ಟೆರೇನ್ ಇಲ್ಲಿ ಈ ಒಂದು ಲ್ಯಾಡರ್ ಚಾಸಿ ನಿಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಕಟ್ ಆಗೋದು, ಬ್ರೇಕ್ ಆಗೋದು ಯಾವುದೇ ರೀತಿ ಆಗಲ್ಲ. ಇನ್ ಕೇಸ್ ಏನಾದ್ರು ಕಟ್ಟಾದರೂ ಕೂಡ ಈ ಒಂದು ಲ್ಯಾಡರ್ ಚಾಸಿ ಏನಿದೆ ಅದು ಬಂದು ರಿಪೇರೇಬಲ್ ಕೂಡ ಆಗಿರುತ್ತೆ. ಗಾಡಿಯ ಒಂದು ಫಾರ್ಮೇಷನ್ಗೆ ಅದು ಫಾಲ್ಟ್ ಮಾಡಲ್ಲ. ಹಾಗೆ ನಿಮಗೇನು ಅಂತಂದರೆ ಕಂಪನಿ ಸೈಡಿಂದ ಡಿಫಾಲ್ಟ್ ಆಗಿಬಿಟ್ಟು ಗಾಡಿಯ ಒಂದು ಜಾಕ್ ಬಂದು ಇಲ್ಲಿ ಬರುತ್ತೆ. ಸೊ ಬ್ಯಾಟ್ರಿ ಬಂದು ಇಲ್ಲಿ ಬರುತ್ತೆ. ಹಾಗೆ ನೀವು ಏರ್ ಫಿಲ್ಟರ್ ನೋಡ್ಬೋದು ಇಲ್ಲೇ ಇರುತ್ತೆ. ಸೊ ಮೇಂಟೆನೆನ್ಸ್ ವೈಸು ನಿಮಗೆ ಎಲ್ಲ ಕೈಗೆ ಸಿಗೋ ಥರನೇ ಇದೆ. ಒಂದು ಅದ್ಭುತವಾದ ಬಡಾ ದೋಸ್ತ್ i6 ವೆಹಿಕಲ್ ಏನಿದೆ ಇದರ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಡೋರ್ ಹ್ಯಾಂಡಲ್ ಬಂದು ಈ ರೀತಿ ಬರುತ್ತೆ. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಅದ್ಭುತವಾದ ಒಂದು ಇಂಟೀರಿಯರ್ ಈ ರೀತಿ ಬರುತ್ತೆ. ಇದರಲ್ಲಿ ಏನಂತಂದರೆ ಡ್ರೈವರ್ ಪ್ಲಸ್ ಒಂದು ಪ್ಯಾಸೆಂಜರ್ ಪಾಸಿಂಗ್ ಇರುತ್ತೆ. ನೀವು ನೋಡ್ತಿರ್ಬೋದು ಹ್ಯಾಂಡ್ ಬ್ರೇಕ್ ಬಂದು ಸೀಟ್ ಮಧ್ಯದಲ್ಲೇ ಬರುತ್ತೆ. ಡಬಲ್ ಹ್ಯಾಂಡ್ ಬ್ರೇಕ್ ಇದು. ಡಬಲ್ ಹ್ಯಾಂಡ್ ಬ್ರೇಕಾ? ಓಕೆ. ಕೂತಾಗ ವಿಷನ್ ನೋಡಿ ಈ ರೀತಿ ಇರುತ್ತೆ. ನೋಡ್ತಿರ್ಬೋದು ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್. ಏನು ಅಂತಂದರೆ ರೋಡಿಂದ ತುಂಬಾ ಹೈಟಲ್ಲಿ ಕೂತಿದ್ದೀರಾ. ಸೊ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು ವಿಸಿಬಿಲಿಟಿ. ಹಾಗೆಯೇ ಡ್ರೈವರ್ ಸೀಟಿಂದ ಹಿಂದಕ್ಕೆ ನೋಡ್ತಿರ್ಬೋದು ಏನು ಅಂತಂದರೆ ಒಂದೇ ಲುಕ್ಕಿಗೆ ನಿಮಗೆ ಸಿಗುತ್ತೆ. ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಏನು ಅಂತಂದರೆ ಹಿಂದ್ಗಡೆ ಲೋಡ್ದು ಇನ್ಫಾರ್ಮೇಷನ್ ಸಿಗುತ್ತೆ, ಪ್ಲಸ್ ಹಿಂದ್ಗಡೆ ಇರೋ ಗಾಡಿದು ಇನ್ಫಾರ್ಮೇಷನ್ ಸಿಗುತ್ತೆ. ರೇರ್ ವ್ಯೂಗೆ ಇಲ್ಲೂ ಕೂಡ ಒಂದು ಮಿರರ್ ಬರುತ್ತೆ. ಪ್ಲಸ್ ನೋಡ್ತಿರ್ಬೋದು ಈ ಕಡೆ ಮಿರರ್ ಕೂಡ ತುಂಬಾ ಆಗಲಿರೋ ಕಾರಣ ಈ ಒಂದು ಕಮಾಂಡಿಂಗ್ ಸೀಟಲ್ಲಿ ಇನ್ಫಾರ್ಮೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬ್ಲೈಂಡ್ ಸ್ಪಾಟ್ ಕಮ್ಮಿ ಇದೆ. ಹಾಗೆಯೇ ನೀವಿಲ್ಲಿ ನೋಡ್ತಿರೋದಂತೆ ಈ ಒಂದು ವೆಹಿಕಲ್ಗೆ AC ಬರುತ್ತೆ. ಸೊ AC ಒಂದು ಸ್ವಿಚ್ ಎಲ್ಲ ಇಲ್ಲೇ ಇರುತ್ತೆ. ಹಾಗೆಯೇ ನೀವೇನಾದ್ರು ಸರ್ ಇದಕ್ಕೆ ಆಂಡ್ರಾಯ್ಡ್ ಸಿಸ್ಟಮ್ ನೀವು ಫ್ಯಾಕ್ಟ್ರಿ ಫಿಟೆಡ್ ಬರುತ್ತಾ? ಫ್ಯಾಕ್ಟ್ರಿ ಅಂದರೆ ಆಕ್ಸೆಸರೀಸ್ ಅಲ್ಲಿ ಆ್ಯಡ್ ಮಾಡಿ ಮಾಡಿಸ್ಕೊಡ್ಬೇಕು. ಓಕೆ. ಅಂದರೆ ಇವ್ರು ಏನು ಹೇಳ್ತಿರೋದು ಅಂತಂದರೆ ಫ್ಯಾಕ್ಟ್ರಿ ಫಿಟೆಡ್ ಆಗಿ ಬರಲ್ಲ, ಪ್ಲಸ್ ಡೀಲರ್ಶಿಪ್ಪಿಂದ ಆಕ್ಸೆಸರಿಲಿ ಬೇಕಾದ್ರೆ ನೀವು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದು. ಸೊ AC ವೆಂಟಿಲೇಷನ್ಗೆ ಸಂಬಂಧಪಟ್ಟ ಮಾಹಿತಿ ಅಂತಂದರೆ 1, 2, 3, 4 AC ವೆಂಟಿಲೇಷನ್ ಬರುತ್ತೆ. ಪ್ಲಸ್ ಏನು ಅಂತಂದರೆ ಪಾರ್ಕಿಂಗ್ ಹೆಸರ್ ಲೈಟ್. ಹಾಗೆಯೇ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಗೇರು ಬಂದು ಡ್ಯಾಶ್ ಬೋರ್ಡಲ್ಲೇ ಬರುತ್ತೆ. ಸರ್ ಇದು 5+1. ಹೌದು ಸರ್, 5+1 ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಆಗಿರುತ್ತೆ ಗೆಳೆಯರೆ. ಹಾಗೆಯೇ ಇಲ್ಲೊಂದು 12 ಡಿಜಿ ಸ್ಲಾಟ್ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಫೋನ್ಗೆ ಏನಾದ್ರು ಚಾರ್ಜ್ ಮಾಡಬೇಕು ಅಂತಂದರೆ ಎಲ್ಲ ಥರ ವ್ಯವಸ್ಥೆ ಇದೆ. ಹಾಗೆಯೇ ಗೆಳೆಯರೆ ಇಲ್ಲೇನು ಅಂತಂದರೆ ಗ್ಲೋ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಿರ್ಬೋದು. ಗ್ಲೋ ಬಾಕ್ಸ್ ಬಂದು ಅದ್ಭುತವಾಗಿದೆ. ತುಂಬಾ ಒಂದು ಸ್ಪೇಸ್ ಇದೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ನಿಮ್ಮ ಒಂದು ವಸ್ತು ಇರ್ಬೋದು, ಆರಾಮಾಗಿ ಇಲ್ಲಿ ಇಟ್ಕೋಬೇಕಾಗೋದು. ಎರಡನೇ ಗ್ಲೋ ಬಾಕ್ಸ್ ಬಂದ್ಬಿಟ್ಟು ಇಲ್ಲಿದೆ. ಇಲ್ಲಿಗ ಸದ್ಯಕ್ಕೆ ಏನು ಅಂತಂದರೆ ಫಸ್ಟ್ ಏಡ್ ಕಿಟ್ ಇಟ್ಟಿದ್ದಾರೆ. ಬಟ್ ಏನು ಅಂತಂದರೆ ಯುಟಿಲಿಟಿ ತುಂಬಾ ಚೆನ್ನಾಗಿದೆ. 1, 2 ನಿಮಗೆ ನಿಮ್ಮ ಒಂದು ವಸ್ತುಗಳನ್ನ ಡಿವೈಡ್ ಮಾಡಿ ಬೇಕಾದ್ರೆ ಇಟ್ಕೋಬೋದು. ಸೊ ಬೋರ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಈ ರೀತಿ ಇದೆ. ಸೊ ಹಾಗೇನೇ ಗೆಳೆಯರೆ ಏನು ಅಂತಂದರೆ ಡೋರ್ ಪ್ಯಾಡಿಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಿರ್ಬೋದು. ಡೋರ್ ಪ್ಯಾಡ್ ಬಂದು ಕಂಪ್ಲೀಟ್ಲಿ ಫೈಬರ್ ಆಗಿರುತ್ತೆ. ತುಂಬಾ ಒಂದು ರಫ್ ಆ್ಯಂಡ್ ಟಫ್ ಯೂಸೇಜ್ಗೆ ಈ ಒಂದು ವೆಹಿಕಲ್ನ ಡೋರ್ ಪ್ಯಾಡ್ನ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಡೋರ್ ಅನ್ಲಾಕ್ ಬಟನ್ ಇಲ್ಲಿ ಬರುತ್ತೆ. ಪ್ಲಸ್ ಏನು ಅಂತಂದರೆ ಇದಕ್ಕೆ ಪವರ್ ವಿಂಡೋ ಯಾವುದು ಬರಲ್ಲ, ನೀವು ಮ್ಯಾನ್ಯುವಲಿ ಆಗಿಯೇ ಈ ಒಂದು ವಿಂಡೋನ ಎತ್ತಬೇಕಾಗಿರುತ್ತೆ. ಹಾಗೆಯೇ ಸ್ಪೀಕರ್ಗೆ ಕೂಡ ಜಾಗ ಇದೆ. ಪ್ಲಸ್ ಒಂದು ವಾಟರ್ ಬಾಟಲ್ಗೆ ಕೂಡ ಜಾಗ ಇದೆ. ನೋಡ್ತಿರೋದು ಏನು ಅಂತಂದರೆ ಬಡಾ ದೋಸ್ತ್ i6 ವೆಹಿಕಲ್ನ ಕೀ ಬಂದು ಈ ರೀತಿ ಬರುತ್ತೆ. ಇದು ಫ್ಯಾಕ್ಟ್ರಿ ಫಿಟೆಡ್ ಕೀ ಆಗಿರುತ್ತೆ. ಇದರಲ್ಲಿ ಏನಂತಾರೆ ಸೆಂಟ್ರಲ್ ಲಾಕ್ ಎಲ್ಲನೂ ಕೂಡ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಫ್ಲಿಪ್ ಕೀ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಡಿಜಿಟಲ್ ಕ್ಲಸ್ಟರ್ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ಯಾವುದೇ ರೀತಿ ಅನಲಾಗ್ ಕ್ಲಾಕ್ ಇರಲ್ಲ. ನೋಡ್ತಿರ್ಬೋದು ಸ್ಪೀಡೋಮೀಟ್ರು ಮತ್ತು ರೇಂಜು, ಕಿಲೋಮೀಟರ್ ಕ್ಲಾಕ್, ಪ್ಲಸ್ ಫ್ಯೂವಲ್ಲು, RPM ಎಲ್ಲನೂ ಕೂಡ ಡಿಜಿಟಲಲ್ಲೇ ಬರುತ್ತೆ. ಯಾವುದೇ ರೀತಿಯ ಒಂದು ಅನಲಾಗ್ ಕ್ಲಾಕ್ ಇದರಲ್ಲಿ ಇರೋದಿಲ್ಲ. ಒಂದು ವೆಹಿಕಲ್ಗೆ ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಇದೇನು ಅಂತಂದರೆ ಯಾವುದೇ ರೀತಿ ಆರ್ಡಿನರಿ ಸ್ಟೇರಿಂಗ್ ಆಗಿರೋದಿಲ್ಲ. ಈ ಒಂದು ಪವರ್ ಸ್ಟೇರಿಂಗ್ ಸಹಾಯದಿಂದ ನೀವೇನು ಅಂತಂದರೆ 11.9 ಮೀಟ್ರಲ್ಲಿ ಈ ಒಂದು ವೆಹಿಕಲ್ನ ಯೂಟರ್ನ್ ನೋಡಿಬೋದು. ಸೊ ಈಸಿ ಟು ಹ್ಯಾಂಡಲ್ ಪ್ಲಸ್ ಪವರ್ ಸ್ಟೇರಿಂಗ್ ಇರೋ ಕಾರಣ ನಿಮಗೆ ಲಾಂಗ್ ಡ್ರೈವಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ.
2,500 ಪಾಸಿಂಗು ಪ್ಲಸ್ ಪವರ್ ಸ್ಟೇರಿಂಗ್ ಅಂದರೆ ಏನು ಅಂತಂದರೆ ನಿಮಗೆ ಮೈಕೈ ನೋವು ಬರೋದು ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಈಸಿಯಾಗಿ ಗಾಡಿ ಬ್ಯಾಲೆನ್ಸ್ ಆಗುತ್ತೆ. ಪ್ಲಸ್ ಲಾಂಗ್ ಡ್ರೈವ್ ಕೂಡ ನೀವು ಹೆಚ್ಚೆಚ್ಚು ಕಿಲೋಮೀಟರ್ ನೀವು ಆರಾಮಾಗಿ ಕವರ್ ಮಾಡ್ಬೋದು. ಹಾಗೆ ಗೆಳೆಯರೆ, ಈ ಒಂದು ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಸರ್, ಇವಾಗ ಈ ಒಂದು ವೆಹಿಕಲ್ಗೆ ಪ್ರೆಸೆಂಟ್ ಇಂಜಿನ್ ಎಷ್ಟು ಸಿ ಸಿ ಇದೆ ಸರ್? ಸರ್ ಸಿ ಸಿ ಬಂದು 1678. ಇದು ಅಶೋಕ್ ಲೈಲ್ಯಾಂಡ್ಸ್ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ಸೇಮ್ ಎಲ್ಲ, ದೋಸ್ತ್ ಆಗಲಿ ಐಫೈ ಆಗಲಿ ಎಲ್ಲ ಸೇಮ್ ಒಂದೇ ಬರುತ್ತೆ. ಸಿಲಿಂಡರ್ ಎಷ್ಟು ಬರುತ್ತೆ? 3 ಸಿಲಿಂಡರ್ ಬರುತ್ತೆ. 3 ಸಿಲಿಂಡರ್. ಸರ್, ಇವಾಗ ಈ i6 ಗಾಡಿಗೆ HP ಎಷ್ಟಿದೆ ಸರ್? ಸರ್ 80 HP ಬರುತ್ತೆ. 80 HP ವೆಹಿಕಲ್ ಇದು. ಓಕೆ ಸರ್, ಇವಾಗ ಇದ್ರದ್ದು ಟಾರ್ಕ್ ಎಷ್ಟಿದೆ ಸರ್? ಸರ್ ಇದು ಟಾರ್ಕ್ ಬಂದು 190 ಇದೆ. 190 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಆಮೇಲೆ ಸರ್, ಬಹುಮುಖ್ಯವಾದ ಒಂದು ಕ್ವೆಶನ್ ಏನು ಅಂತಂದ್ರೆ, ಯಾವುದೇ ಕಸ್ಟಮರ್ ಇಲ್ಲಿ ಸರ್ ಕೇಳೋದು 1 ಲೀಟರ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದು. ಸರ್ 1 ಲೀಟರ್ ಅಂದ್ರೆ ಈಗ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತ ಸೈಡ್ ನಾನು ಓಡಿಸಿದ್ರೆ ಒಂದು 15 ಸಿಗುತ್ತೆ. ಓಕೆ. ಈ ನಾರ್ಮಲ್ ಆಗಿ ಲಾಂಗ್ ಏನಾನ ಹೊಡೆದ್ರೆ ಒಂದು 17-18. 2567 kg ಪಾಸಿಂಗ್ಗೆ ನಿಮಗೆ 15+ ಮೈಲೇಜ್ ಬರುತ್ತೆ ಅಂದ್ರೆ ಅದು ಬೂನ್ ಅಂತಾನೆ ಹೇಳ್ಬೋದು. ಸೊ ಒಳ್ಳೆ ಒಂದು ಮೈಲೇಜ್ ಈ ಒಂದು ವೆಹಿಕಲ್ಗೆ ಇದೆ. ಪರ್ಟಿಕ್ಯುಲರ್ ವೆಹಿಕಲ್ದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಸರ್? ಸರ್ 50 ಲೀಟರ್ ಇದೆ. 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ. ಸರ್, ಇವಾಗ i6 ಸಾರಿ, i5ಗೂ i6ಗೂ ಇರೋ ವ್ಯತ್ಯಾಸ ಏನು ಸರ್? ಸರ್ i5 ಪಾಸಿಂಗು 2000 ಬರುತ್ತೆ. ಓಕೆ. ಇದು 2500. ಓಕೆ. ಪಾಸಿಂಗ್ 567 ಪಾಸಿಂಗ್. ಓಕೆ. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಅದು 40 ಲೀಟರ್ ಬರುತ್ತೆ, ಇದು 50 ಲೀಟರ್ ಬರುತ್ತೆ. ಓಕೆ. ಇನ್ನೇನು HP ಎಲ್ಲ ಸೇಮ್, ಎಲ್ಲ ಸೇಮ್, CC ಎಲ್ಲ ಸೇಮ್. CC ಎಲ್ಲ ಸೇಮ್. ಹೌದು ಸರ್. ಓಕೆ. ಸೊ ನೋಡಿದ್ರೆ ಇದೇ ಏನು ಅಂತಂದ್ರೆ i6ಗೂ ಮತ್ತೆ i5 ವೆಹಿಕಲ್ ಏನಿದೆ, ಬಡಾ ದೋಸ್ತ್ ವೆಹಿಕಲ್ ಏನಿದೆ, ಇದಕ್ಕೆ ಇರುವ ಒಂದು ಡಿಫ್ರೆನ್ಸು. ಸರ್, ಇವಾಗ ಈ ಒಂದು ವೆಹಿಕಲ್ಗೆ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಪ್ರೆಸೆಂಟ್ ಪ್ರೈಸ್ ಬಂದು 11,50,000 ಇದೆ ಆನ್ ರೋಡ್. ಸರ್ ಈಗ ಏನಾದರೂ ನಮ್ಮ ಒಂದು ಸಬ್ಸ್ಕ್ರೈಬರು ನಿಮಗೆ ಫೋನ್ ಮಾಡಿ ಏನಾದರೂ ಬುಕ್ಕಿಂಗ್ ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ? ಸರ್ ಆಫರ್ ಅಂದ್ರೆ ಅವರು ಆಕ್ಸೆಸರೀಸ್ ಫ್ರೀಯಾಗಿ ಕೊಡ್ತೀವಿ. ಇಲ್ಲ ಅಂದ್ರೆ ಆಕ್ಸೆಸರೀಸ್ ಬೇಡ ಅಂತ ಅಂದ್ರೆ ಸಿಸ್ಟಮ್ ಅವೆಲ್ಲ ಆಕ್ಸೆಸರೀಸ್ ಆ್ಯಡ್ ಆಗುತ್ತೆ. ಓಕೆ. ಓಕೆ. ಪ್ಲಸ್ ಅದು ಬೇಡ ಅಂತ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ. ಅಂದ್ರೆ ಏನು ಅಂತಂದ್ರೆ ಸರ್ದು ರೀಚಲ್ಲಿ ಎಷ್ಟಿದೆ ಅಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಪ್ಲಸ್ ಎಲ್ಲಾ ರೀತಿಯ ಒಂದು ಅಸಿಸ್ಟೆಂಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸರ್, ಇವಾಗ ಈ ಫಿನಾನ್ಸ್ ಮಾಡೋದಾದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಸರ್? ಸರ್ ಡೌನ್ ಪೇಮೆಂಟ್ ಬಂದು ಇದಕ್ಕೆ 1 lakh. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಬಂದೇ ಬರುತ್ತೆ. ಓಕೆ. ಯಾಕಂದ್ರೆ ಇದು 11 lakhs ಅಂದ್ರೆ 12 lakh ಸಮಥಿಂಗ್ ಇರೋದ್ರಿಂದ 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಹಾಕ್ಲೇಬೇಕು. ಸರ್, ಇವಾಗ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ EMI ಎಷ್ಟು ಬರುತ್ತೆ ಸರ್? ಸೊ EMI ಏನಿಲ್ಲ ಅಂತ ಅಂದ್ರೂ ಒಂದು 18-20 ಆ ರೀತಿ ಬರುತ್ತೆ. ಇಯರ್ಸ್ ಮೇಲೆ ಚೇಂಜ್ ಆಗುತ್ತೆ. 4 ವರ್ಷಕ್ಕಾದ್ರೆ ಎಷ್ಟು ಬರುತ್ತೆ? 4 ವರ್ಷಕ್ಕಾದ್ರೆ ಒಂದು 20 ಬರ್ಬೋದು. 20,000 ಬರ್ಬೋದು. ಸರ್, ಡಾಕ್ಯುಮೆಂಟ್ ಏನಿಲ್ಲ ಅಂದ್ರೂ ಆಧಾರ್, ಪಾನು, DL ಓನರ್ಸ್ ಇದ್ರೆ ಈಗ ಮಾಮೂಲಿ ಸರ್ ಏನ್ ಹೇಳ್ತಿದ್ರು ಅಂತಂದ್ರೆ ಮಾಮೂಲಿ KYC ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ ಏನು ಅಂತಂದ್ರೆ ಫಿನಾನ್ಸ್ ಎಲ್ಲ ಮಾಡ್ಬೋದು ಅಂದ್ರೆ ಸರ್ ಏನ್ ಹೇಳ್ತಿರೋದು ಅಂತಂದ್ರೆ DL ಅಂದ್ರೆ ಕಮರ್ಷಿಯಲ್ DL ಇರಬೇಕು. ಕಮರ್ಷಿಯಲ್ ಬ್ಯಾಚ್ DL ಇದೆ ಅಂದ್ರೆ ಸರ್ ಬ್ಯಾಚ್ DL ಜೊತೆ ಇನ್ನೇನೇನ್ ಬೇಕು? ಇನ್ನು ಏನು ಅಂತಂದ್ರೆ ಅವ್ರಿರೋ ಒಂದು ವಿಳಾಸದ ಯಾವ್ದಾರ ಒಂದು ಪ್ರೂಫ್ ಬೇಕು ತಾನೆ? ಅಡ್ರೆಸ್ ಪ್ರೂಫ್ ಒಂದಿದ್ರೆ ಮಾಡ್ಕೊಡ್ಬೋದು. ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡು ನಿಮಗೆ ಗಾಡಿ ಕೊಡ್ಬೋದು. ಮೈಸೂರು ಸೈಡ್ ಕೇಳ್ತಾರೆ, ಗುಲ್ಬರ್ಗ ಸೈಡ್ ಕೇಳ್ತಾರೆ. ಓಕೆ. ಬೇಕಾದ್ರೆ RTO ಫೈಲ್ ಬೇಕಾದ್ರೆ ಮಾಡಿ ಕಳಿಸ್ತೀವಿ ನಾವೇನೇ. ಓಕೆ. ಅವರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ನಾವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ತೀವಿ. ಓಕೆ. ಓಕೆ. ಅಂದ್ರೆ ಇವ್ರೇನ್ ಹೇಳ್ತೀರಾ ಸರ್ ಏನ್ ಹೇಳ್ತೀರಾ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರು ಗಾಡಿ ಕೊಡ್ಬೋದು. ಪ್ಲಸ್ ಏನು ಅಂತಂದ್ರೆ ನಿಮ್ಮ ಒಂದು ಹತ್ತಿರದ RTOಗೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಇವರು ಮಾಡ್ಕೊಡ್ತಾರೆ. ನೀವು ನಿಮ್ಮ ಒಂದು ಹತ್ತಿರದ RTOದಲ್ಲಿ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಅಂತ ಸರ್ ಹೇಳ್ತಿರೋದು. ಸೊ ಗೆಳೆಯರೆ, ಇವಾಗ ನಾನು ಈ ಒಂದು ಬಡಾ ದೋಸ್ತ್ i6 ವೆಹಿಕಲ್ ಏನಿದೆ ಇದರ ಒಂದು ಸಣ್ಣ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಅಂದ್ರೆ ತುಂಬಾ ದೂರ ಏನೋ ಆಗಲ್ಲ, ಒಂದು ಅರ್ಧ ಕಿಲೋಮೀಟರ್ ಓಡಿಸ್ತೀನಿ. ನನ್ನ ಒಂದು ಪರ್ಸನಲ್ ಒಪಿನಿಯನ್ ನನಗೆ ಏನು ಅನಿಸ್ತು ಅನ್ನೋದನ್ನ ಹೇಳ್ತೀನಿ. ನೋಡಿ, ಲೋಡ್ ಗಾಡಿ ಅಲ್ಲ, ಇದು ಖಾಲಿ ಗಾಡಿ ಆಗಿರುತ್ತೆ. ಇದೇನು ಅಂತಂದ್ರೆ ಈ ಒಂದು ಇಂಜಿನ್ದು ರಿಫೈನ್ಮೆಂಟ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಚೆಕ್ ಮಾಡ್ತೀನಿ. ಸೊ ಇದಕ್ಕೇನು ಅಂತಂದ್ರೆ ಡಬಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಈ ಒಂದು ಡಬಲ್ ಹ್ಯಾಂಡ್ ಬ್ರೇಕ್ ನೋಡಿ, ಫಸ್ಟ್ ಲುಕ್ಕಿಗೆ ಏನು ಅಂತಂದ್ರೆ ಇಂಜಿನ್ ಒಂದು ಸೌಂಡ್ ತುಂಬಾನೇ ಸ್ಮೂತ್ ಇದೆ. ಇದೇನು ಅಂತಂದ್ರೆ ಯಾವುದೇ ರೀತಿಯ ವಾಬಲ್ ಇಲ್ಲ. ಇದೊಂದು BS6 ನಾರ್ಮ್ಸ್ ಪಾಸ್ ಆಗಿರೋ ಕಾರಣ ಇಂಜಿನ್ ನೋಡಿ ರೇಸ್ ಮಾಡಿದ್ರು ಏನು ಅಂತಂದ್ರೆ ತುಂಬಾ ಒಂದು ಗಾಡಿ ಶೇಕ್ ಆಗೋದು ಆ ರೀತಿ ಏನಲ್ಲ. ಸೊ ಫುಲ್ಲಿ ಪವರ್ ಸ್ಟೇರಿಂಗ್ ಆದ ಕಾರಣ ಮೂವಿಂಗ್ ಅಲ್ಲಿ ಏನು ಅಂತಂದ್ರೆ ಯಾವುದೇ ರೀತಿಯ ಒಂದು ಅಡಚಣೆ ಇಲ್ಲ, ಸ್ಮೂತ್ ಆಗಿ ಆಗ್ತಾ ಇದೆ.
ಪ್ಲಸ್ ಏನು ಅಂತಂದ್ರೆ ಯಾವುದೇ ಎಕ್ಸಲೇಟರ್ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ, ಗಾಡಿಯೇ ಬಂದ್ಬಿಟ್ಟು ಸ್ಮೂತ್ ಆಗಿ ಮೂವ್ ಆಗ್ತಿದೆ. ಅಂದ್ರೆ ಏನು ಅಂತಂದ್ರೆ ಟ್ಯೂನಿಂಗ್ ಒಂದು ಗಾಡಿ ಇದು ಕರೆಕ್ಟ್ ಆಗಿದೆ. ಸೊ ಇದೇನು ಅಂತಂದ್ರೆ ಇನಿಷಿಯಲ್ ಅಲ್ಲಿ ಲೋ ಎಂಡ್ ಪವರ್ ಇರೋ ಕಾರಣ, ಟಾರ್ಕ್ ಇರೋ ಕಾರಣ ಈ ಒಂದು ವೆಹಿಕಲ್ ಆಫ್ ಆಗ್ತಿಲ್ಲ. ಅದೇ ಈಗ ನೋಡಿ ಪೆಟ್ರೋಲ್ ಗಾಡಿ ಆಗಿದ್ರೆ ಆಫ್ ಆಗಿರೋದು. ಹಾಗೇನೆ ನಾನು ಏನು ಹೇಳಿದೆ ಅಂದ್ರೆ 5.9 ಮೀಟರ್ ಇದು ಯೂಟರ್ನ್ ಆಗುತ್ತೆ ಅಂತ. ಬನ್ನಿ ಚೆಕ್ ಮಾಡೋಣ. ನೋಡಿ ಪವರ್ ಸ್ಟೇರಿಂಗ್ ಆಗಿರೋ ಕಾರಣ ಸ್ಟೇರಿಂಗ್ ಬಂದು ಯಾವುದೇ ರೀತಿಯ ಒಂದು ಟೈಟ್ ಇಲ್ಲ. ನೋಡ್ತಿರ್ಬೋದು ಫುಲ್ ಯೂಟರ್ನ್ ಮಾಡಿದೀನಿ. ನೋಡಿ ಕಿರಿದಾದ ಜಾಗದಲ್ಲಿ, ಸಣ್ಣ ಜಾಗದಲ್ಲಿ ಇದು ಕಟ್ ಆಯಿತು. ಅಂದ್ರೆ ಗೇರ್ ಜರ್ಕ್ ಏನು ಇಲ್ಲ. ನೋಡಿ ನಾನು ಏನು ಎಕ್ಸಲೇಟರ್ ಏನು ಕೊಟ್ಟೇ ಇಲ್ಲ, ಫಸ್ಟ್ ಗೇರ್ ಅಲ್ಲೇ ಇದೆ. ಪ್ಲಸ್ ಇನಿಷಿಯಲ್ ಏನು ಅಂತಂದ್ರೆ ಐಡಲ್ ಸ್ಪೀಡ್ ಅಲ್ಲೇ ಇದು ರನ್ ಆಗ್ತಿರೋದು. ನೋಡ್ತಿರ್ಬೋದು ಅಪ್ಪಿಲ್ ಇದೆ, ಅಂದ್ರೆ ಅಪ್ಪಿದೆ, ಆದ್ರೂ ಸಹ ಗಾಡಿ ಆಫ್ ಆಗ್ತಿಲ್ಲ. ಯಾಕೆ ಇದನ್ನ ತೋರಿಸ್ತಿದೀನಿ ಅಂದ್ರೆ ಗಾಡಿಯ ಟಾರ್ಕ್ ಜಾಸ್ತಿ ಇದ್ರೆ ಮಾತ್ರ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ನಿಮಗೆ ನೋಡಕ್ಕೆ ಆಗೋದು. ಹಾಗೇನೆ ಗೆಳೆಯರೆ ಇನ್ನೊಂದು ಟರ್ನ್ ನೋಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಫುಲ್ ಕ್ಲಚ್ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಫುಲ್ ಯಾವುದೇ ರೀತಿಯ ಕ್ಲಚ್ ಮೇಲೆ ನಾನು ಎಕ್ಸಲೇಟರ್ ಪೆಡಲ್ ಮೇಲೆ ಕಾಲಿಟ್ಕೊಂಡಿಲ್ಲ. ನೋಡಿ ಟರ್ನಿಂಗ್ ರೇಡಿಯಸ್ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಏನು ಅಂತಂದ್ರೆ ಮುಂದ್ಗಡೆ ನಿಮಗೆ ಸಸ್ಪೆನ್ಷನ್ಗೆ ಏನು ಅಂತಂದ್ರೆ ಒಂದು ಬ್ಯಾಲೆನ್ಸಿಂಗ್ ರಾಡ್ ಬರುತ್ತೆ. ಆ ಒಂದು ರಾಡ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಸ್ಪೀಡ್ ಆಗಿ ಹೋಗ್ತಿದ್ದಾಗ ಒಂದು ಹೈವೇಲಿ ಹ್ಯಾಂಡ್ಲಿಂಗ್ಗೆ ಯೂಸ್ ಆಗುತ್ತೆ. ಆ ಒಂದು ಬ್ಯಾಲೆನ್ಸಿಂಗ್ ರಾಡ್ ಫ್ಯಾಕ್ಟ್ರಿ ಫಿಟೆಡ್ ಆಗಿ ಈ ಒಂದು ವೆಹಿಕಲ್ಗೆ ಬರುತ್ತೆ. ಸೊ ನನ್ನ ಒಂದು ಸಣ್ಣ ಒಂದು ಟೆಸ್ಟ್ ಡ್ರೈವ್ ಅಲ್ಲಿ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನು ಅಂತಂದ್ರೆ, ನೋಡಿ ಕಮರ್ಷಿಯಲ್ ವೆಹಿಕಲ್ ಇಷ್ಟಿದ್ರೆ ಸಾಕು. ಏನು ಅಂತಂದ್ರೆ ದುಡಿಯೋವರಿಗೆ ಕರೆಕ್ಟ್ ಆಗಿದೆ. ಪ್ಲಸ್ ಇಂಡಿಯನ್ ರೋಡ್ಸ್, ಇಂಡಿಯನ್ ದೇಸಿ ಕಂಪನಿ ಆಗಿರೋ ಕಾರಣ ಇಂಡಿಯನ್ ರೋಡ್ಸ್ಗೆ ಕರೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಗೆಳೆಯರು ಏನು ಅಂತಂದ್ರೆ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಆಫೀಸ್ ಅವರ್ಸ್ ಅಲ್ಲಿ ಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು. ಸರ್ ಮಾತಾಡ್ಬೋದಲ್ವಾ ಸರ್? ಸರ್ ಮಾತಾಡ್ಬೋದು. ಸೊ ನಿಮಗೆ ಇನ್ ಕೇಸ್ ಏನಾದ್ರು ಟೆಸ್ಟ್ ಡ್ರೈವ್ ಏನಾದ್ರು ಬೇಕು ಅಂತಂದ್ರೂ ಕೂಡ ನೀವು ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಪ್ಲಸ್ ಏನು ಅಂತಂದ್ರೆ ನೀವು ಬುಕ್ಕಿಂಗ್ ಮತ್ತೆ ಫಿನಾನ್ಸ್ ಇರೋ ಅಸಿಸ್ಟೆಂಟ್ ಕೂಡ ಸರ್ ಮಾಡ್ಕೊಡ್ತೀರಲ್ಲ ಸರ್? ಸೊ ಇದಿಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಲಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಸರ್. ಅದನ್ನ ಮೇಲೆ